ನಾವೀಗ ಕಾರ್ಕಳದಲ್ಲಿದ್ದೀವಿ. ನಮ್ಮ ಜೊತೆ ಗಣೇಶ್ ಭಟ್ರಿದ್ದಾರೆ. ಇಲ್ಲಿ ನಾವು ವೆಂಕಟರಮಣ ದೇವಸ್ಥಾನದಲ್ಲಿದ್ದೀವಿ. ಈ ದೇವಸ್ಥಾನದ ವಿಶೇಷತೆಯನ್ನು ಬನ್ನಿ ನೋಡೋಣ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತಿನ್ಮ. ಇದು ಕಾರ್ಕಳ ವೆಂಕಟರಮಣ ದೇವಸ್ಥಾನ. ಇದು ಜನರು ಇದನ್ನು ಪಡು ತಿರುಪತಿ ಅಂತ ಕರೀತಾರೆ. ಮುಖ್ಯವಾಗಿ ನಮ್ಮ ಪ್ರಧಾನ ದೇವರು ಪಡು ತಿರುಪತಿ ಶ್ರೀನಿವಾಸ ದೇವರು. ಆ ವಿಗ್ರಹವನ್ನು ಒಂದು ಸನ್ಯಾಸಿ ಊರಿಂದ ಊರಿಗೆ ಹೋಗಿ ಒಂದು ಚಪ್ಪರ ಹಾಕಿ ಅಲ್ಲಿ ಆ ದೇವರ ಪೂಜೆ ಮಾಡಿ ತಿರುಪತಿಗೆ ಸಂಬಂಧಪಟ್ಟ ಕಾಣಿಕೆಯನ್ನು ತಗೊಂಡು ಅದನ್ನು ತಿರುಪತಿಗೆ ಒಪ್ಪಿಸುವುದಿತ್ತು. ಈ ಊರಾದಮೇಲೆ ಇನ್ನೊಂದು ಊರು ಹಾಗೆ ಕಾರ್ಕಳಕ್ಕೆ ಬಂದು ಅವರು ಚಪ್ಪರ ಹಾಕಿ ದೇವರ ಪೂಜೆ ಮಾಡ್ತಾಯಿದ್ದರು. ಅದಕ್ಕೆ ಚಪ್ಪರ ಶ್ರೀನಿವಾಸ ಅಂತ ಹೆಸರು ಬಂದಿದೆ. ಅವರು ಕಾರ್ಕಳಕ್ಕೆ ಬಂದಾಗ ನಮ್ಮ ಅರ್ಚಕರು ಅವರ ಹತ್ರ ಕೇಳಿದರು, ಈ ದೇವರನ್ನು ನಮ್ಮ ದೇವಸ್ಥಾನಕ್ಕೆ ಒಪ್ಪಿಸಿ. ಇದು 300 ವರ್ಷ ಹಿಂದೆ. ಅವರು ಆಗ ಒಪ್ಪಲಿಲ್ಲ. ನನ್ನ ಕರ್ತವ್ಯ ಅಂತಂತ ಹೇಳಿದರೆ ಊರಿಂದ ಊರಿಗೆ ದೇವರಿಗೆ ಪೂಜೆ ಮಾಡಿ ಅಲ್ಲಿ ಕಾಣಿಕೆ ತಗೊಂಡು ತಿರುಪತಿಗೆ ಕೊಂಡೋಗೋದು. ಆದರೆ ಅವರಿಗೆ ಈ ಊರಿಂದ ಮುಂದೆ ಹೋಗಲಿಕ್ಕೆ ಆಗಲಿಲ್ಲ. ಅವರ ಕಾಲು ಭಾರ ಆಯಿತು. ದೇವರವರಿಗೆ ಕನಸಿನಲ್ಲಿ ಹೇಳಿದರು, ನಿನ್ನ ಸೇವೆ ಮುಗೀತು, ನನ್ನನ್ನು ಈ ದೇವಸ್ಥಾನಕ್ಕೆ ಒಪ್ಪಿಸು. ಇಲ್ಲಿ ವಸಿಷ್ಠ ಗೋತ್ರೀಯರು ನನ್ನನ್ನು ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಹೇಳಿ. ಆ ಪ್ರಕಾರ ದೇವರನ್ನು ಅವರು ನಮ್ಮ ದೇವಸ್ಥಾನಕ್ಕೆ ಸಾಧಾರಣ ಒಂದು 300 ವರ್ಷದ ಹಿಂದೆ ಒಪ್ಪಿಸಿದ್ರು. ಮತ್ತು ಅವರು ದೈವಾಧೀನರಾದರು. ಅವರು ನಮಗೆ ಕೊಡುವಾಗ ಒಂದು ಕಂಡೀಷನ್ ಹಾಕಿದರು. ಏನಂತ ಹೇಳಿದರೆ, ತಿರುಪತಿ ದೇವರ ಕಾಣಿಕೆಯನ್ನು ಬೇರೆ ಇಡಬೇಕು, ಅದನ್ನು ತಿರುಪತಿಗೆ ಒಪ್ಪಿಸಬೇಕು. ಮತ್ತು ವರ್ಷಕ್ಕೊಂದು ತಿರುಪತಿ ಯಾತ್ರೆ ಮಾಡಬೇಕು ದೇವರಿಗೆ ಕೊಂಡೋಗಿ. ಅದೇ ಪ್ರಕಾರ ಕಾರ್ತಿಕ ಬಹುಳ ಪಂಚಮಿಯಂದು ನಮ್ಮ ಲಕ್ಷ ದೀಪೋತ್ಸವ ಅವರ ಹೇಳಿದ ಸೇವೆ ನಾವು ಮಾಡ್ತೇವೆ. ಪ್ರಧಾನ ದೇವರು ವರ್ಷಕ್ಕೊಂದು ಮಾತ್ರ ಬರೋದು ತಿರುಪತಿ ಯಾತ್ರೆ. ವನಭೋಜನ ನಡೀತದೆ ಆ ದಿವಸ. ಸಾಧಾರಣ ಒಂದು 15,000 ಜನರಿಗೆ ಅನ್ನ ಸಂತರ್ಪಣೆ, ಒಂದು 6,000 ಎಳನೀರಿನ ಅಭಿಷೇಕ, ಪಂಚಾಮೃತ ಅಭಿಷೇಕ ಆಗ್ತದೆ. ಎಲ್ಲರಿಗೆ ಪ್ರಸಾದ ರೂಪದಲ್ಲಿ ಅನ್ನ ಸಂತರ್ಪಣೆ ಆಗ್ತದೆ. ಅಲ್ಲಿಂದ ವಾಪಸ್ ಬರುವಾಗ ಗುರ್ಜಿ ಸೇವೆಯಲ್ಲಿ ಉಂಟಿಲ್ಲಿ. ಆ ಗುರ್ಜಿ ಸೇವೆಯಲ್ಲಿ ಕುಳಿತು ಆರತಿಯಲ್ಲಾಗಿ ಮುಂದೆ ಬಂದು ದೇವಸ್ಥಾನಕ್ಕೆ ಪುನಃ ಬರುವಾಗ ಸಾಧಾರಣ ಬೆಳಿಗ್ಗೆ 7 ಗಂಟೆ ಆಗ್ತದೆ. ಈ ದೇವಸ್ಥಾನ 5 ವರ್ಷ ಹಿಂದೆ ಪುನರ್ನಿರ್ಮಾಣ ಆಯಿತು. ಪುನರ್ನಿರ್ಮಾಣ ಆಗುವಾಗ ನಮ್ಮ ಕಾಶಿ ಮಠದ ನಮ್ಮ ಯತಿವರ್ಯರಾದ ಶ್ರೀಮದ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರು ಹೇಳಿದರು, ನೀವು ಮೂಲ ಸ್ವರೂಪವನ್ನು ಹೇಗುಂಟು ಅದೇ ರೀತಿ ಜೀರ್ಣೋದ್ಧಾರ ಮಾಡಬೇಕು. ಯಾವುದೇ ನೀವು ಬೇರೆ ಏನು ಅದಕ್ಕೆ ಚೇಂಜ್ ಮಾಡಬಾರ್ದು ಹೇಳಿ. ಆ ಪ್ರಕಾರ ಲೇಸರ್ನಲ್ಲಿ ಮೆಷರ್ಮೆಂಟು ತೆಗೆದು ಪುನರ್ನಿರ್ಮಾಣ ಆಗುವಾಗ ಹಿಂದೆ ಯಾವ ರೀತಿ ಇತ್ತು ದೇವಸ್ಥಾನ ಅದೇ ರೀತಿ ದೇವಸ್ಥಾನವನ್ನು ಪುನರ್ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಸಾಧಾರಣ 21 ಕೋಟಿದು ಎಸ್ಟಿಮೇಟ್ ಹಾಕಿದರು. ಅದಕ್ಕಿಂತ ದುಪ್ಪಟ್ಟು ಹಣ ಜನರು ಸ್ವಯಂ ಪ್ರೇರಿತರಾಗಿ ಕೊಟ್ಟಿದ್ದಾರೆ. ಈ ದೇವಸ್ಥಾನದ ವಿಶೇಷತೆ ಎಂದು ಹೇಳಿದರೆ, ಇಲ್ಲಿ ಪೂಜೆ ಮಾಡುವ ಅರ್ಚಕರು ವಸಿಷ್ಠ ಗೋತ್ರೀಯರು, ಒಂದೇ ಕುಟುಂಬದವರು. 8 ಮನೆತನ ಉಂಟು. 8 ವರ್ಷಕ್ಕೊಂದು 1 ವರ್ಷ ಪರ್ಯಾಯ ಸೇವೆ ಬರ್ತದೆ. ಇಲ್ಲಿ ಪೂಜೆ ಮಾಡೋದು ಅರ್ಚಕರ ಹಕ್ಕು. ಅವರಿಗೆ ಯಾವುದೇ ಸಂಭಾವನೆ ಇಲ್ಲ ಇಲ್ಲಿ ಪೂಜೆ ಮಾಡೋದಕ್ಕೆ. ಮತ್ತು ಇಲ್ಲಿ ಯಾವುದೇ ಸೇವೆಗೆ ಬೋರ್ಡ್ ಇಲ್ಲ. ಕಡು ಬಡವನಾದರೂ ಸೇವೆ ಮಾಡಬೇಕು, ಶ್ರೀಮಂತನಾದರೂ ಸೇವೆ. ಬಡವರು ಮತ್ತು ಶ್ರೀಮಂತರು ಹೇಳುವ ಭೇದ ಭಾವ ಈ ದೇವಸ್ಥಾನದಲ್ಲಿಲ್ಲ. 10 ರೂಪಾಯಿ ಕೊಟ್ಟರೂ ಸೇವೆ ಮಾಡ್ತೇವೆ, 10,000 ಕೊಟ್ಟರೂ ಸೇವೆ ಮಾಡ್ತೇವೆ. ಅವರ ಶಕ್ತಾನುಸಾರ ಸೇವೆ ಮಾಡಬೇಕಂತ ಹೇಳಿ ನಮ್ಮ ಹಿರಿಯರು ಮಾಡಿದ ಪದ್ಧತಿ. ಆ ಪ್ರಕಾರ ಇಷ್ಟವರೆಗೆ ಈ ದೇವಸ್ಥಾನ ಅದೇ ರೀತಿ ನಡೆದುಕೊಂಡು ಬಂದಿದೆ. ನಾವು ಮುಖ್ಯವಾಗಿ ತಿರುಪತಿಯಲ್ಲಿ ಯಾವ ಕ್ರಮದಲ್ಲಿ ಪೂಜೆ ಆಗ್ತದೆ ಅದೇ ಕ್ರಮದಲ್ಲಿ ಇಲ್ಲಿ ಪೂಜೆ ಆಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಸುಪ್ರಭಾತ ಹೇಳಲಿಕ್ಕೆ ಜನ ಸ್ನಾನ ಮಾಡಿಕೊಂಡು ಸುಪ್ರಭಾತ ಹೇಳಲಿಕ್ಕೆ 6 ಗಂಟೆಗೆ ರೆಡಿಯಾಗಿ ಬರ್ತಾರೆ. 6 ಗಂಟೆಗೆ ನಮ್ಮ ಪ್ರಧಾನ ದ್ವಾರ ಓಪನ್ ಮಾಡ್ತೇವೆ. ಮತ್ತು ದ್ವಾರ ಪೂಜೆ ಆಗ್ತದೆ. ದ್ವಾರ ಪೂಜೆ ಆಗಿ ಮತ್ತು ಒಳಗೆ ಹೋಗಿ ರಾತ್ರಿಯದ್ದು ಏಕಾಂತ ಸೇವೆದ್ದು ತೊಟ್ಟಿಲಿನಲ್ಲಿ ಶಾಲಿಗ್ರಾಮ ಇರ್ತದೆ. ಅಲ್ಲಿ ಪೂಜೆ ಮಾಡಿ ಆ ಶಾಲಿಗ್ರಾಮವನ್ನು ಒಳಗೆ ಕೊಂಡೋಗಿ
ನಿರ್ಮಾಲ್ಯ ವಿಸರ್ಜನೆ ಪೂಜೆ ಆಗ್ತದೆ. 7 ಗಂಟೆಗೆ ನಿರ್ಮಾಲ ವಿಸರ್ಜನೆ ಪೂಜೆದು ಆರತಿ ಆಗ್ತದೆ. ಮಧ್ಯಾಹ್ನ 12ವರೆಗೆ ಮಧ್ಯಾಹ್ನ ಪೂಜೆದು ಮಂಗಳಾರತಿ ಆಗ್ತದೆ. 1 ಗಂಟೆಗೆ ನಮ್ಮ ದೇವಸ್ಥಾನದ ಬಾಗಿಲು ಮುಚ್ಚುತ್ತದೆ. ಮತ್ತು 6 ಗಂಟೆಗೆ ಪುನಃ ಬಾಗಿಲು ತೆಗೆಯುವಾಗ ದೀವಟಿಗೆ ಉರಿಸಿ ಚಾಮರ ಸೇವೆ ಮಾಡಿ ಇಲ್ಲಿ ರಾಜೋಪಚಾರ ಸೇವೆ ಆಗ್ತದೆ. ಸ್ತೋತ್ರ ಹೇಳಿ ರಾಜೋಪಚಾರ ಸೇವೆ ಆಗಿ ಮತ್ತೆ ದೇವಸ್ಥಾನ ಜನರಿಗೆ ತೆರೀತದೆ. ರಾತ್ರಿ ಪೂಜೆ 8 ಗಂಟೆಗೆ ಮಂಗಳಾರತಿ ಆಗ್ತದೆ. 8:15 8:30 ಗಂಟೆಗೆ ದೇವಸ್ಥಾನವನ್ನು ಪುನಃ ಬೀಗಮುದ್ರೆ ಮಾಡ್ತದೆ. ಇಲ್ಲಿ ಲಾಸ್ಟ್ ಸೇವೆ ಏಕಾಂತ ಸೇವೆ. ಇಲ್ಲಿ ಬಂಗಾರ ಜಾಸ್ತಿ ಈ ದೇವಸ್ಥಾನದಲ್ಲಿ. ಮತ್ತು ಯಾರು ಇಲ್ಲಿ ಯಾವುದೇ ಒಂದು ಡೊನೇಷನಿಗೆ ಯಾರು ಈ ದೇವಸ್ಥಾನದವರು ಹೋಗುವುದಿಲ್ಲ. ಈ ದೇವಸ್ಥಾನ ಗೌಡ ಸಾರಸ್ವತ ಬ್ರಾಹ್ಮಣ್ ಕಮ್ಯುನಿಟಿಗೆ ಸಂಬಂಧಪಟ್ಟದ್ದು. ಆದರೆ ಈಗ ಎಲ್ಲ ಜಾತಿಯವರು ಇಲ್ಲಿ ಬರ್ತಾರೆ. ಯಾಕೆ ಹೇಳಿದರೆ ನಂಬಿಕೆ. ಈ ಒಂದು 4 ಕಂಬದ ಮಧ್ಯದಲ್ಲಿ ಹೇಳಿದ ಪ್ರಾರ್ಥನೆ ದೇವರು ಸತ್ಯ ಮಾಡಿ ನಡೆಸಿಕೊಟ್ಟದ್ದುಂಟು, ಇನ್ನು ಮುಂದೆ ಸಹ ನಡೆಸಿಕೊಡ್ತಾರೆ. ಆ ಒಂದು ದೃಢ ನಂಬಿಕೆ ಈ ಭಕ್ತಾಭಿಮಾನಿಗಳ ಹತ್ರ ಉಂಟು. ಆದ್ದರಿಂದ ಒಂದು ದೇವಸ್ಥಾನಕ್ಕೆ ಬರೋದು ಹೇಳಿದರೆ ಅವರ ಜೀವನ ಪದ್ಧತಿಯ ಒಂದು ಭಾಗ. ನಿತ್ಯ ದೇವಸ್ಥಾನಕ್ಕೆ ಬಂದೇ ಅವರ ಒಂದು ಜೀವನವನ್ನು ಶುರು ಮಾಡೋದು ಹೆಚ್ಚಿನವರು. ಆ ರೀತಿ ಒಂದು ಭಕ್ತಿ ಶ್ರದ್ಧೆ ದೇವರ ಮೇಲೆ ಜನರಿಗೆ ಉಂಟು. ಅದನ್ನು ನಮ್ಮ ವೆಂಕಟರಮಣ ದೇವರು, ತಿರುಪತಿ ಶ್ರೀನಿವಾಸ ದೇವರು ಇಷ್ಟವರೆಗೆ ನಡೆಸಿಕೊಟ್ಟಿದ್ದಾರೆ. ಇಲ್ಲಿಯ ವಿಶೇಷತೆ ಅಂತ ಹೇಳಿದರೆ ಒಂದು ರಥೋತ್ಸವ ಸಹ ಉಂಟು. ಅದು ವೈಶಾಖ ಶುದ್ಧ ಪಾಡ್ಯದಿಂದ ವೈಶಾಖ ಶುದ್ಧ ಪಂಚಮಿ ವೇಳೆ 5 ದಿವಸ ಹೋಮ ಯಜ್ಞ ಯಾಗಾದಿಗಳು ನಡೀತದೆ. ಸುತ್ತು ಬಲಿ ಉಂಟು. ಮತ್ತು 5ನೇ ದಿವಸ ಬ್ರಹ್ಮರಥೋತ್ಸವ ಆಗಿ ಅವಭ್ರತ ಉಂಟು ಮರುದಿವಸ. ಆಗ ಒಂದು ಸಾಧಾರಣ 8ರಿಂದ 10,000 ಜನ ಸೇರ್ತಾರೆ. ಇದು ಮಾತ್ರ ನಮ್ಮ GSB ಕಮ್ಯುನಿಟಿಯವರಿಗೆ ಮಾತ್ರ ನಾವು ಇದು ಮಾಡೋದು. ಲಕ್ಷ ದೀಪೋತ್ಸವರಿಗೆ ಪಬ್ಲಿಕ್ ಯಾರು ಸಹ ಬರ್ಬೋದು. ಬೇರೆ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ GSB ಕಮ್ಯುನಿಟಿಗೆ ಮಾತ್ರ. ಇದು ಹೇಳಿದರೆ ನಮ್ಮ ಆಲ್ ಟೆಂಪಲ್ ಅಸೋಸಿಯೇಷನ್ ಅಂತ ಮಾಡಿದ್ದಾರೆ GSB ಕಮ್ಯುನಿಟಿಯವರು. ಅವರ ಒಂದು ಒಕ್ಕೂಟದಲ್ಲಿ ಈ ದೇವಸ್ಥಾನ ಬರ್ತದೆ. ಇದೇ ರೀತಿ ಮಂಗಳೂರು ವೆಂಕಟರಮಣ ದೇವಸ್ಥಾನ, ಮುಲ್ಕಿ ವೆಂಕಟರಮಣ ದೇವಸ್ಥಾನ, ಬಂಟ್ವಾಳ ವೆಂಕಟರಮಣ ದೇವಸ್ಥಾನ, ಕುಂದಾಪುರ ವೆಂಕಟರಮಣ ದೇವಸ್ಥಾನ, ಉಡುಪಿ ವೆಂಕಟರಮಣ ದೇವಸ್ಥಾನ, ಹೀಗೆ ಹಲವು ದೇವಸ್ಥಾನಗಳು. ವೆಂಕಟರಮಣ ದೇವಸ್ಥಾನ ಮುಖ್ಯ. ಯಾಕೆಂದರೆ ವೆಂಕಟರಮಣ ದೇವರು ನಮ್ಮ ಇಷ್ಟ ದೇವರು. ಹಬ್ಬಗಳು ಎಲ್ಲ ಹಬ್ಬಗಳು ಆಚರಣೆ ಆಗ್ತದೆ ಇಲ್ಲಿ. ಕೃಷ್ಣ ಜನ್ಮಾಷ್ಟಮಿಯಂದು ದೇವರು ವಸಂತ ಶಾಲೆಗೆ ಬಂದು ಅಲ್ಲಿ ಪಂಚಾಮೃತ ಅಭಿಷೇಕ ಆಗ್ತದೆ. ಸಾಧಾರಣ 200 ಜನ ಇಲ್ಲಿ ಸೇರ್ತಾರೆ. ಸಾಲಾಗಿ ಕುಳಿತು ಎದುರೊಂದು ಬಾಳೆ ಎಲೆ ಹಾಕಿ ಅದರಲ್ಲಿ ಸಹಸ್ರನಾಮವನ್ನು ಹಾಕ್ತಾರೆ. 250 ಆದ ಕೂಡಲೇ ಒಂದು ಸಲ ದೇವರಿಗೆ ಮಂಗಳಾರತಿ ಆಗ್ತದೆ. ಮತ್ತು ಅರ್ಘ್ಯ ಪ್ರದಾನ ಆಗ್ತದೆ. ಮೊನ್ನೆ ಕೃಷ್ಣ ಜನ್ಮಾಷ್ಟಮಿದು ಕಾರ್ಯಕ್ರಮ ಆಯಿತು. ನೆಕ್ಸ್ಟ್ ಈಗ ಗಣೇಶ ಚತುರ್ಥಿಗೆ ಇಲ್ಲಿ ಗಣಪತಿ ಪ್ರತಿಷ್ಠಾಪನೆ ಆಗ್ತದೆ. 5 ದಿನ ಗಣಪತಿ ಪೂಜೆ ಮಾಡ್ತೇವೆ. ಆನಂತರ ಅನಂತ ಚತುರ್ದಶಿ ವ್ರತ ಉಂಟು. ಅದು ಕಲಶ ತುಂಬಿಕೊಂಡು ರಾಮಸಮುದ್ರಕ್ಕೆ ಹೋಗಿ ಕಲಶ ತುಂಬಿ ಪಲ್ಲಂಕಿಯಲ್ಲಿ ಆ ಕಲಶ ತಂದು ಒಳಗೆ ಪ್ರತಿಷ್ಠಾಪನೆ ಆಗ್ತದೆ. ಹಾಗೆ ಎಲ್ಲ ಹಬ್ಬಗಳು ಇದರಲ್ಲಿದೆ. ಆನಂತರ ನವರಾತ್ರಿ ಪ್ರಾರಂಭ ಆಗ್ತದೆ. ನವರಾತ್ರಿ ದಿವಸ 9 ದಿವಸ ಚಕ್ರ ಉತ್ಸವ ಉಂಟು ದೇವರದ್ದು. ಮತ್ತು ಅಲ್ಲಿ ದುರ್ಗಾದೇವಿ ಕಲಶ ಪ್ರತಿಷ್ಠಾಪನೆ ಆಗ್ತದೆ. ದುರ್ಗಾದೇವಿ ಪೂಜೆ ನಡೀತದೆ. ದುರ್ಗಾ ಹೋಮ ನಡೀತದೆ. ಹಿಂದೂ ಧರ್ಮದ ಪ್ರಕಾರ ಇರುವ ಎಲ್ಲ ಹಬ್ಬಗಳು ಈ ದೇವಸ್ಥಾನದಲ್ಲಿ ಆಚರಣೆ ಆಗ್ತದೆ. ಮತ್ತು ಇಲ್ಲಿ ಯಾವುದೇ ಒಂದು ದುಡ್ಡು ತಗೊಂಡು ಕೊಟ್ಟು ಯಾವುದೇ ಒಂದು ಇದು ಬರುವುದಿಲ್ಲ. ಇಲ್ಲಿ ಎಲ್ಲ ಜನರ ಸೇವಾರ್ಥ, ಹೂ ಹಣ್ಣು ಹಂಪ ಎಲ್ಲ ಜನರು ಸೇವಾರ್ಥವಾಗಿ ಕೊಡೋದಿಲ್ಲ. ಹೌದು ಎಲ್ಲ ಸೇವಾರ್ಥದಲ್ಲಿ ಬರೋದ. ಮತ್ತು ಅರ್ಚಕರಿಗೆ ಯಾವುದೇ ರೆಮ್ಯುನರೇಷನ್ ಇಲ್ಲ. ಅವರ ಹಕ್ಕು ಅವರು ಮಾಡಿ ಹೋಗ್ತಾರೆ. ಅವರು ಯಾವುದೇ ಹುದ್ದೆಯಲ್ಲಿದ್ದರೂ ಅವರ ಒಂದು ಸರ್ತಿ ಬಂದಾಗ ಅವರು ಜವಾಬ್ದಾರಿ ತಗೊಂಡು ಪೂಜೆ ಮಾಡಬೇಕು. ಮತ್ತು ಇಲ್ಲಿ ಈ 4 ಕಂಬ ಮಾತ್ರ ನಮ್ಮ ಹಳೆ ಇದರಲ್ಲಿ ಇದ್ದದು. ಅದರಲ್ಲಿ ಸೂಕ್ಷ್ಮ ಕೆತ್ತನೆ ಉಂಟು ನೋಡಿ. ಇದು ಚೈನ್ ಸಮೇತ ಆ ಕಲ್ಲಿನಲ್ಲೇ ಒಂದೇ ಕಲ್ಲಿನಲ್ಲಿ ಆ ಚೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ ದುಂಬಿ, ಇಲ್ಲಿ ಇರುವೆದು ಕಾಲು ಸಮೇತ ಕೆತ್ತಿದ್ದಾರೆ. ಇರುವೆದು ಕಾಲು ಸಮೇತ ನೋಡಿ. ಇದು ಸಾಧಾರಣ ಇದಕ್ಕೆ ಒಂದು 78-80 ವರ್ಷ ಆಯಿತು. ರಂಜಾಳ್
ಶಿಲ್ಪಿ ಗೋಪಾಲ್ ಶೆಣೈ ಅವರು ಕೆತ್ತಿದ್ದು. ಅವರ ಸೇವಾರ್ಥವಾಗಿ ಕೊಟ್ಟದ್ದು. ಇಲ್ಲಿ ನೋಡಿ, ನಾರದ ಮತ್ತು ತುಂಬೂರ ದೇವರ ಸ್ತುತಿ ಮಾಡ್ತಾ ಇದ್ದಾರೆ. ಇಲ್ಲಿ ನವಿಲುಂಟು, ಇಲ್ಲಿ ಗುಬ್ಬಚ್ಚಿ ಗೂಡಿನಲ್ಲಿದ್ದ ಮರಿಗಳಿಗೆ ಉಟುಕು ಕೊಡ್ತಾ ಉಂಟು, ಇಲ್ಲಿ ಒಂದು ಗಿಳಿ ದ್ರಾಕ್ಷೆ ತಿಂತಾ ಉಂಟು, ಇಲ್ಲಿ ಗಂಡ ಬೇರುಂಡ ಮೈಸೂರು ಮಹಾರಾಜರದು ಲಾಂಛನ ಕಪ್ಪೆ ಅಡಗಿಕೊಂಡು ಕೂತ್ಕೊಂಡಿದೆ. ಹೌದು. ಇಲ್ಲಿ ನೋಡಿ, ಜಿರಲೆ ಮತ್ತು ಹಲ್ಲಿ ಉಂಟು ನೋಡಿ. ಇಲ್ಲಿ ಹಲ್ಲಿ ಜಿರಲೆಗೆ ಹಿಡಿಲಿಕ್ಕೆ ಹೋಗ್ತಾ ಉಂಟು. ಅಲ್ಲಿ ಇದೆ ಜಿರಲೆ. ಇಲ್ಲಿದೆ. ಹೌದು. ಇದರ ಒಂದು ಭಾವಾರ್ಥ ಅಂತ ಹೇಳಿದರೆ, ಜೀವಜಂತು ಪಕ್ಷಿ ಪ್ರಾಣಿ ಎಲ್ಲರಿಗೂ ಒಂದು ಜೀವಿಸುವ ಅಧಿಕಾರ ಉಂಟು. ಅವರ ಹಕ್ಕಿಗೆ ಯಾರು ಇದು ಬರಬಾರದು ಹೇಳಿ ಅದರದ್ದು ಒಂದು ಇದು. ಮತ್ತು 550 ವರ್ಷ ಆಯಿತು ದೇವಸ್ಥಾನಕ್ಕೆ. ಅದರದ್ದು ಒಂದು ಇದರಲ್ಲಿ ಸಿಂಬಲ್ ಹಾಕಿದ್ದಾರೆ. ಒಂದು ದನವನ್ನು ಬಿಟ್ಟರು, ಅದು ಎಲ್ಲಿ ಹೋಗಿ ಅದು ಇದು ಮಾಡ್ತದೆ, ಅಲ್ಲಿ ದೇವಸ್ಥಾನ ಕಟ್ಟಬೇಕಂತೇಳಿ. ಇದು ಜೈನ ಅರಸರು ಈ ಜಾಗ ನಮಗೆ ಕೊಟ್ಟದ್ದು. ಇಲ್ಲಿ ಮುಖ್ಯವಾಗಿ ಗೋಮಟೇಶ್ವರ ವಿಗ್ರಹ ಉಂಟು, ಭೈರವ ಅರಸರು ಮಾಡಿದ್ದದು. ಇವರು ಸಹ ನಮಗೆ ಸಹ ಅವರೇ ಇದು ಕೊಟ್ಟದ್ದು ಎಲ್ಲ. ಇದಕ್ಕೆ ಜಾಗಕ್ಕೆ ಮೂಲ ಇದು ಕುಷ್ಮಾಂಡಮ್ಮ ದೇವರು, ಅವರು ನಮ್ಮ ದೇವಸ್ಥಾನಕ್ಕೆ ಕೊಟ್ಟದ್ದು. ಮತ್ತು ಜೀರ್ಣೋದ್ಧಾರ ಆಗುವಾಗ ಒಂದು ಎಲ್ಲ ಇದರಲ್ಲಿ ಇದು ದ್ವಾರ, ಬಂಗಾರದ್ದು ದ್ವಾರ ಮುಂಬೈಯಲ್ಲಿ ಅವರು ಕೊಟ್ಟದ್ದು. ಸಾಧಾರಣ 13 ವರ್ಷ ಹಿಂದೆ ಅವರಿಗೆ 1.5 ಕೋಟಿದ್ದು ಬಂಗಾರದ್ದು ಇದ್ದುದಾಗಿದೆ. ಇದು ಇಡೀ ಜಯ ವಿಜಯ ಕೊಟ್ಟದ್ದು. ಹೌದು, ಇದು ಸಹ ಬಂಗಾರದ್ದು. ಅಲ್ಲಿ ಮೇಲೆ ಅನಂತಶಯನ ಮೂರ್ತಿ ಉಂಟು. ಅದು ಒಂದು ಅಮೇರಿಕಾದಲ್ಲಿ ನ್ಯೂರೋ ಸರ್ಜನ್ ಅವರು ಮಾಡಿಕೊಟ್ಟದ್ದು. ಅದರಲ್ಲಿ 70 ಲಕ್ಷದ್ದು ಬಂಗಾರ ಉಂಟು. ಒಳಗೆ ಎಲ್ಲ ಬಂಗಾರ. ಇದು 4 ಕಂಬ ಮಾಡಿದ್ದವರು ಧರ್ಮಸ್ಥಳ ಗೋಮಟೇಶ್ವರ ಅವರೇ ಕೆತ್ತಿದ್ದು. ಶಿಲ್ಪಿ ರಂಜಾಳ ಗೋಪಾಲ್ ಶೆಣೈ. ಮತ್ತು 84 ಫೀಟ್ ಇದ್ದು ಜಪಾನಿಗೆ ಅವಲೋಕಿತೇಶ್ವರ ಹೇಳಿ ಬುದ್ಧನ ವಿಗ್ರಹ ಸಹ ಅವರು ಮಾಡಿ ಕಳಿಸಿದ್ದಾರೆ. ದೊಡ್ಡ ಶಿಲ್ಪಿ ಅವರು. ಅವರಿಗೆ ನಮ್ಮ ಭುವನೇಂದ್ರ ಸ್ವಾಮೀಜಿಯವರು ಕಾಶಿ ಮಠಾಧೀಶರು ಇರುವಾಗ ಅವರಿಗೆ ಆಶೀರ್ವಾದ ಮಾಡಿದ್ದು. ಅವರ ಹೆಸರು ಭುವನೇಂದ್ರ ಶಿಲ್ಪಶಾಲಾ ಹೇಳಿ. ತುಂಬ ವಿಗ್ರಹ ಎಲ್ಲ ಫಿರೋಜಾಬಾದಿಗೊಂದು ಅವರು ಬಾಹುಬಲಿ ವಿಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ದೇವರ ಅನುಗ್ರಹ ಅವರಿಗೆ ಮುಖ್ಯ. ತುಂಬ ದೇವಸ್ಥಾನಕ್ಕೆ ವಿಗ್ರಹ ಮಾಡಿಕೊಟ್ಟಿದ್ದಾರೆ ಅವರು. ಈಗ ಅವರ ಮೊಮ್ಮಗ ರಾಧಾಮಾಧವ ಶೆಣೈಯಲ್ಲಿ ಅದನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಮತ್ತು ಎಲ್ಲ ಉತ್ಸವಗಳು ಜಾಸ್ತಿ. ಬಂಗಾರದ್ದು ಮಂಟಪ ಉಂಟು, ಬೆಳ್ಳಿದ್ದು ಮಂಟಪ ಉಂಟು, ಬೆಳ್ಳಿ ಆನೆ ಉಂಟು, ಬೆಳ್ಳಿ ಶೇಷವಾಹನ ಉಂಟು, ಬೆಳ್ಳಿದ್ದು ಹನುಮಂತ ಉಂಟು, ಬೆಳ್ಳಿದ್ದು ಗರುಡ ಉಂಟು. ಈ ದೇವಸ್ಥಾನದ ಒಂದು ಮುಖ್ಯ ಇದು ಹೇಳಿದರೆ 1902ರಲ್ಲಿ ನಮ್ಮ ತಿರುಪತಿಗೆ ದುಡ್ಡು ಕೊಂಡೋಗುವುದಕ್ಕೆ ರಾಮದಂಡ ಯಾತ್ರೆ ಅಂತ ಹೇಳ್ತೇವೆ. ಅಲ್ಲಿ ಹೋದಾಗ ಅಲ್ಲಿ ರಾಜರ ಆಳ್ವಿಕೆ ಇತ್ತು. ತಿರುಪತಿಯಲ್ಲಿ ಆ ವರ್ಷ ಮಳೆ ಇಲ್ಲ. ನಮ್ಮ ಇಲ್ಲಿ ಕಾಳಭೈರವ ಮೈ ದರ್ಶನ ಉಂಟು. ಅದು ಅಲ್ಲಿ ಅವರಿಗೆ ಸಮೇತ ಹೋಗೋದು. ಅಲ್ಲಿ ಬಂದಾಗ ದರ್ಶನದಲ್ಲಿ ಹೇಳಿದರು, ನಾನೀಗ ಮಳೆ ತರಿಸ್ತೇನೆ ನಿಮಗೆ ಅಂತ ಹೇಳಿ. ಅವರು ಹೇಳಿದ ಪ್ರಕಾರ ಮಳೆ ಬಂತು. ಅವರಿಗೆ ಖುಷಿಯಾಗಿ ಒಂದು ಬೆಳ್ಳಿಯ ಗರುಡ ವಾಹನ ಇಲ್ಲಿ ದೇವಸ್ಥಾನಕ್ಕೆ ಕೊಟ್ಟರು 1902ರಲ್ಲಿ. ಅದರಲ್ಲಿ ಉತ್ಸವ, ಅದನ್ನು ಬಂಡಿ ಮೇಲೆ ಇಟ್ಟು ಅದರ ಮೇಲೆ ದೇವರಿಗೆ ಕುತ್ಕೊಳಿಸಿ ಉತ್ಸವ ಬರುವಾಗ ಎಲ್ಲ ಮನೆಯವರು ದೇವರಿಗೆ ಆರತಿ ಕೊಡ್ತಾರೆ. ಅಲ್ಲಿಂದ ಒಳಗೆ ಬಂದು ಪ್ರಥಮ ಸುತ್ತು ವಾದ್ಯದ್ದು, ಮತ್ತು 2 ವೇದಘೋಷದ್ದು, 3ನೇದು ಭಾಗವತಿಕೆ, 4ನೇದು, 5ನೇದು ಪುನಃ ವಾದ್ಯದ ಸುತ್ತು. ಹಾಗೆ ವಸಂತ ಪೂಜೆ ಆಗ್ತದೆ. ವಸಂತ ಪೂಜೆಯನ್ನು ದೇವರು ಒಳಗೆ ಬಂದು ರಾತ್ರಿ ಲಾಸ್ಟ್ ಸೇವೆ, ಏಕಾಂತ ಸೇವೆ, ಈ ಕ್ರಮ ಉಂಟಿಲ್ಲಿ. ಸುತ್ತಿನಲ್ಲಿ ಪರಿವಾರ ದೇವರ ಪ್ರತಿಷ್ಠಾಪನೆ ಆಗಿದೆ. ಇದು ಆಂಜನೇಯ ದೇವರು. ಅದಕ್ಕೆ ಬೆಳಿಗ್ಗೆ ಯಾವಾಗಲೂ ಅಭಿಷೇಕ ಆಗ್ತದೆ, ಮಧ್ಯಾಹ್ನ ಅನ್ನ ನೈವೇದ್ಯ ಆಗ್ತದೆ, ರಾತ್ರಿ ನೈವೇದ್ಯ ಆಗ್ತದೆ. ಇದು ಮಹಾಲಕ್ಷ್ಮಿ.
ಇದು ಮಹಾಗಣಪತಿ. ಮಹಾಲಕ್ಷ್ಮಿಗೆ ಪ್ರತಿ ಶುಕ್ರವಾರ ಕುಂಕುಮಾರ್ಚನೆ ಸೇವೆ ಉಂಟು. ಮಹಾಗಣಪತಿಗೆ ಸಂಕಷ್ಟಿ ಚತುರ್ಥಿ ಅಂತೂ ಗಣಹೋಮ ಸೇವೆ ಉಂಟು. ಆ ದಿವಸ ಅಪ್ಪ ಸೇವೆ, ವಿಶೇಷ ಸೇವೆ ಉಂಟು. ಇದು ಗಣದ್ದು ಕಲ್ಲು. ಇದಕ್ಕೆ ದೇವರು ನಿಮ್ಮ ಪೂಜೆ ಎಲ್ಲ ಹೊರಗೆ ಉತ್ಸವ ಆಗಿ ಒಳಗೆ ಬರುವಾಗ ಲಾಸ್ಟ್ ಹೊತ್ತಿಗೆ ಅದಕ್ಕೆ ಒಂದು ತೆಂಗಿನಕಾಯಿ ಹೊಡಿಲಿಕ್ಕೆ ಉಂಟು. ಇದು ಗರುಡ ದೇವರು. ಹೌದು. ನನ್ನ ಹೆಸರು ಗಣೇಶ್ ಭಟ್. ಈ ವರ್ಷ ನನಗೆ ಪರ್ಯಾಯದ ಪೂಜೆ ಹಕ್ಕು. ನಾನು 40 ವರ್ಷ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಸರ್ವಿಸ್ ಮಾಡಿ ರಿಟೈರ್ ಆಗಿ 2 ವರ್ಷ ಆಯಿತು. 7 ಬ್ರ್ಯಾಂಚ್ನಲ್ಲಿ ಬ್ರ್ಯಾಂಚ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೇನೆ ನಾನು. ರತ್ನಗಿರಿ, ಮಕ್ಕಾಸನ, ಗೋವಾ, ಆನಂತರ ಚಂಡ್ಯ, ಕಾರವಾರ, ಬೈಲೂರು, ಬಜಗೋಳಿ, ಕಲ್ಲಮುಣಕೂರು, ನಾರಾವಿ ಇಷ್ಟು ಬ್ರ್ಯಾಂಚಲ್ಲಿ ಬ್ರ್ಯಾಂಚ್ ಹೆಡ್ ಆಗಿ ಕೆಲಸ ಮಾಡಿದ್ದೇನೆ ನಾನು. ನನ್ನ ಒಂದು ಅಧಿಕಾರ 2004ರಲ್ಲಿ ನನ್ನ ತಂದೆಯವರು ಮಾಡಿದರು. 16 ವರ್ಷದ 2020ರಲ್ಲಿರುವಾಗ ನನ್ನ ತಂದೆ ಸ್ವರ್ಗಸ್ಥರಾಗಿದ್ದರಿಂದ ಹಿರಿಯ ಮಗನಾಗಿ ನನಗೆ ಈ ಒಂದು ಪೂಜೆ ಅಧಿಕಾರ ಬಂತು. ಈಗ ಡಿಸೆಂಬರ್ 4ರವರೆಗೆ ನನ್ನ ಪೂಜೆ ಅಧಿಕಾರ ಉಂಟು. ಆನಂತರ ನನ್ನ ನೆಕ್ಸ್ಟ್ನವರು ಬರ್ತಾರೆ. ಗೋಪಾಲಕೃಷ್ಣ ಜೋಶಿ ಹೇಳಿ, ಅವರು ಭಾರತ್ ಬಿಡಿಯಲ್ಲಿ ಚೀಫ್ ಮ್ಯಾನೇಜರ್ ಆಗಿದ್ದಾರೆ, 30 ಮಾರ್ಕಿನ ಬಿಡಿಯಲ್ಲಿ. ಅವರು ನನ್ನ ಹತ್ರ ಅವರು ಅಧಿಕಾರ ತಗೊಳ್ತಾರೆ ನನ್ನ ಹತ್ರ. ಇದು ಎಲ್ಲ ಒಳಗಿನ ವ್ಯವಸ್ಥೆ, ಊಟ, ಪೂಜೆ ಎಲ್ಲ ವ್ಯವಸ್ಥೆ ಅರ್ಚಕರಿಗೆ ಸೇರಿದ್ದು. ಇಲ್ಲಿ ದೇವಸ್ಥಾನ ಬಿಟ್ಟು ನಮಗೆ ಹೋಗಲಿಕ್ಕಿಲ್ಲ 1 ವರ್ಷ. ನಮ್ಮದು ಊಟ, ತಿಂಡಿ, ಕಾಫಿ, ಮಲಗೋದು ಎಲ್ಲ ನಾವು ದೇವಸ್ಥಾನದಲ್ಲೇ. ದೇವಸ್ಥಾನ ಹೊರಗಿನ ಬಾಗಿಲಿಗೆ ಬೀಗ ಹಾಕಲಿಕ್ಕೆ ಪ್ರೊವಿಷನ್ ಇಲ್ಲ. ಅದರ ಅರ್ಥ ಅಂತ ಹೇಳಿದರೆ ಇಲ್ಲಿ ಯಾರಾದರೂ ಒಬ್ಬರು ಇರಲೇಬೇಕು. ಬೀಗ ಹಾಕಲಿಕ್ಕೆ ಪ್ರೊವಿಷನೇ ಇಲ್ಲ ಮುಖ್ಯ ದ್ವಾರಕ್ಕೆ. ಹಾಗೆ ಹಿರಿಯರು ಅಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಇಲ್ಲಿ ಪೂಜೆ ಮಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದ ನಮ್ಮ ಅರ್ಚಕ ಕುಟುಂಬದವರಿಗೆ ತುಂಬ ಇದರಲ್ಲಿ ಒಳ್ಳೆಯದಾಗಿದೆ. ಇನ್ನು ಮುಂದೆ ಸಹ ನಮ್ಮ ಒಂದು ಪೀಳಿಗೆಯವರು ಇದು ಖಂಡಿತ ಮುಂದುವರಿಸಿ ಹೋಗ್ತಾರೆ. ಎಲ್ಲರಿಗೆ ಒಳ್ಳೆಯದಾಗ್ತದೆ. ಇಲ್ಲಿ ಜನರಿಗೂ ತುಂಬ ಒಳ್ಳೆಯದಾಗಿದೆ. ದೇವರ ಹತ್ರ ಬೇಡಿದ್ದನ್ನು ಕೊಟ್ಟಿದ್ದಾರೆ. ಇವರಿಲ್ಲಿ ಪರಿಚಾರಿಕೆ ಸೇವೆ ಮಾಡುವವರು ಸೀನಪ್ಪ ಭಟ್ ಹೇಳಿ, ಅವರ ತಂದೆ ಕಾಲದಿಂದ ಈ ಒಂದು ಸೇವೆ ಮಾಡಿಕೊಂಡು ಬಂದಿದ್ದಾರೆ ವಂಶ ಪಾರಂಪರ್ಯವಾಗಿ. ಇವರಿಗೆ ಏನು ಓದಲಿಕ್ಕೆ ಬರೀಲಿಕ್ಕೆ ಏನೂ ಬರ್ತಿರಲಿಲ್ಲ. ಸಣ್ಣ ಹುಡುಗ ಇರುವಾಗ ಅವರ ತಂದೆ ಕರ್ಕೊಂಡು ಬಂದದ್ದು ಅವರಿಗೆ ಸೇವೆಗೆ. ಏನೂ ಗೊತ್ತಿಲ್ಲ. ಈಗ ಭಾರಿ ಹುಷಾರಾಗಿದ್ದಾರೆ ಅವರು ಈಗ ಫೋಟೋ ತೆಗೆಯುವುದು ದೇವರದ್ದು, ಆನಂತರ ಅವರದ್ದು ಫೋಟೋ ಮತ್ತು ಅವರ ಹತ್ರ ಕೈಗೆ ಕಟ್ಟುವ ದಾರ ದೇವರಿಗೆ ತುಂಬ ಅವರು ಫೇಮಸ್. ಸೀನಪ್ಪ ಭಟ್ ಕಾರ್ಕಳ ಹೇಳಿದರೆ ತುಂಬ ಫೇಮಸ್ ಆಗಿದ್ದಾರೆ. ಈಗ ಒಂದು ದೇವರ ದಯದಿಂದ ನಿಷ್ಠೆಯಿಂದ ಸೇವೆ ಮಾಡಿದ್ದಾರೆ. ಇಲ್ಲಿ ಯಾವ ವಸ್ತು ಎಲ್ಲಿ ಇಡಬೇಕು ಹೇಳಿ ಅವರಿಗೆ ಗೊತ್ತುಂಟು, ನಮಗೆ ಗೊತ್ತಿಲ್ಲ, ಅವರಿಗೆ ಗೊತ್ತುಂಟು. ಅಷ್ಟು ಜಾಗ್ರತೆ ಮಾಡ್ತಾರೆ ಅವರು. ಇವರು ನಮ್ಮ ಭಾವ ಕಾಸರಗೋಡು ಮೋಹನ್ದಾಸ್ ಕಾಮತ್ ಹೇಳಿ, ಇವರು ನನ್ನ ಸಿಸ್ಟರ್. ಅವರು ನಮ್ಮ 1 ವರ್ಷ ಪರ್ಯಾಯಕ್ಕೋಸ್ಕರ ಅವರ ಊರು ಬಿಟ್ಟು ಇಲ್ಲಿ ಬಂದಿದ್ದಾರೆ ದೇವರ ಸೇವೆ ಮಾಡಬೇಕೇಳಿ. ಅವರ ಊರು ಬಿಟ್ಟು ಬೀಗ ಹಾಕಿ ಬಂದಿದ್ದಾರೆ. ಈಗ ಪಂಚಕಜ್ಜಾಯ ಎಲ್ಲ ಈಗ ನೈವೇದ್ಯಕ್ಕೆ ಬೇಕಾದದ್ದೆಲ್ಲ ಅವರು ಮಾಡ್ತಾರೆ. ಇವರು ನನ್ನ ಮಾವ ಕೆನರಾ ಬ್ಯಾಂಕ್ನಲ್ಲಿ ರಿಟೈರ್ ಆಗಿದ್ದಾರೆ. ರಂಜಾಣ ಮಾಧವ ಪ್ರಭು ಹೇಳಿ. ಆದರೆ ಒಂದು ಫ್ಯಾಮಿಲಿಗೆ ಪರ್ಯಾಯ ಬರುವಾಗ ಅವರ ಎಲ್ಲ ಮನೆಯವರು ಬಂದು ಇಲ್ಲಿ ವಾಸ್ತವ್ಯ ಮಾಡ್ತಾರೆ. ಯಾಕಂದೇಳಿದರೆ ಅಷ್ಟು ಕೆಲಸ ಉಂಟಿಲ್ಲಿ. ನನ್ನ ಈಗ ಅಕ್ಕ ಬ್ಯಾಂಗ್ಳೂರಿನಲ್ಲಿದ್ದರು, ಭಾವ ಯುಕೋ ಬ್ಯಾಂಕ್, ಅಕ್ಕ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿದ್ದರು. ಅವರು 1 ವರ್ಷ ಇಲ್ಲೇ ಬಂದು ನಿಂತಿದ್ದಾರೆ. ಆದರೆ ಒಂದು ನಮಗೆ ದೇವರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಹೇಳಿ ಬರೋದು ಹಾಗೆ. ಇವರು ನನ್ನ ಲಾಸ್ಟ್ ತಮ್ಮ ಸುರೇಶ್ ಭಟ್ ಹೇಳಿ. ನಮಗೆ ತುಂಬ ಪೂರೈಕೆ ಉಂಟು. ಯಾರಾದರೂ ನಮ್ಮವರು ಹೇಳೋದು ಎಲ್ಲ ನೀವು ಇಂಜಿನಿಯರ್ ಮತ್ತು ಇದೆಲ್ಲ ಆಗಿ ಹೋದರೆ ಇಲ್ಲಿ ನಮಗೆ ಪೂಜೆ ಮಾಡೋರು ಯಾರು ಹೇಳಿ. ಇವರು ಪುರೋಹಿತರು. ಇವರು ನನ್ನ ತಂದೆಯದು ಒಂದು ಪುರೋಹಿತ್ಯವನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಇವರು ಅವನು ವೆಂಕಟೇಶ್ ಭಟ್ ಹೇಳಿ. ಯಾರ ವೆಂಕಟೇಶ ನನ್ನ ಮಧ್ಯದ ತಮ್ಮ. ಇವರು ಅಮೇರಿಕನ್ ಎಕ್ಸ್ಪ್ರೆಸ್ಸಿಗೆ ಕೆಲಸ ಮಾಡ್ತಾರೆ, ಸಾಫ್ಟ್ವೇರ್ ಮ್ಯಾನೇಜರ್ ಅವರು. 6 ವರ್ಷ ಅಮೇರಿಕಾದಲ್ಲಿ IBMನಲ್ಲಿದ್ದರು ಮತ್ತು ಇಂಡಿಯಾಕ್ಕೆ ಬಂದು ಈಗ ಬ್ಯಾಂಗ್ಳೂರಿನಲ್ಲಿದ್ದಾರೆ. ಈಗ ನಮ್ಮ ಕುಟುಂಬದ ಹಕ್ಕಂತ ಹೇಳಿ ಬಂದು ಅವರ ಸೇವೆ ಮಾಡ್ತಾ ಇದ್ದಾರೆ. ಇವರು ಸುಮಂತ್ ಭಟ್ ಹೇಳಿ,
ಇವರದ್ದು PhD ಆಗಿದೆ ಫಿಸಿಕ್ಸ್ ಇದರಲ್ಲಿ. ಅವರು ನಮ್ಮ ಕುಟುಂಬದವರು. ಅವರು ಮೊನ್ನೆ ಮದುವೆ ಆಯಿತು, ಇನ್ನು ಅವರು ಸಹ ಸೇವೆಗೆ ರೆಡಿ ಆಗ್ತಾರೆ ಪೂಜೆ ಮಾಡಲಿಕ್ಕೆ. ಹಾಗೆ ಇಲ್ಲಿ ನಮ್ಮಲ್ಲಿ ಹೆಚ್ಚಾಗಿ ಒಂದು ಅರ್ಚಕ ವೃತ್ತಿ ಮಾಡೋದು ಅಲ್ಲ, ಬೇರೆಯವರೇ ಇಲ್ಲಿ ನಮಗೆ ಪೂಜೆಗೆ ಬರುವುದು ಜಾಸ್ತಿ. ಆದರೆ ಅರ್ಚಕ ವೃತ್ತಿ ಮಾಡೋರು ಬರ್ತಾರೆ, ಅವರಿಗೆ ಎಲ್ಲ ಬೇರೆ ಕಡೆಯಲ್ಲೇ ಇದಿರ್ತದೆ. ಆದ್ದರಿಂದ ನಾನ್ ಪ್ರೊಫೆಷನಲ್ಸ್ ಅಂತ ಹೇಳ್ತಾರಲ್ಲ, ಅವರೇ ಪೂಜೆ ಮಾಡೋದು ಜಾಸ್ತಿ ಇಲ್ಲಿ. ಒಂದು ಪೂಜೆ ಮಾಡಿದರೆ ನಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಪೂಜೆಗೆ ಬರ್ತಾರೆ. ಇಲ್ಲಿ ತಂತ್ರಿ ವೆಂಕಟೇಶ್ ಭಟ್ ಅಂತ ಹೇಳಿ ಇದ್ದಾರೆ, ಅವರಿಗೆ ಪಾರ್ಲೆ ಏಜೆನ್ಸಿ ಬಿಸ್ಕಿಟ್ಟಿದ್ದು, ಮತ್ತು ಕೊಕ್ಕೋ ಕೋಲಾದು ಏಜೆನ್ಸಿ, ಆನಂತರ ನಿಮ್ಮದು ನೈಟ್ರೋಜನ್ ಗ್ಯಾಸ್, ಆಕ್ಸಿಜನ್ ಗ್ಯಾಸ್ ಎಲ್ಲ ಇದುಂಟು. ಆದರೆ ಅವರು ವಾರಕ್ಕೆ 3 ದಿವಸ, ಶುಕ್ರವಾರ, ಶನಿವಾರ, ಆದಿತ್ಯವಾರ ಮಧ್ಯಾಹ್ನ ಪೂಜೆಗೆ ಅವರೇ ಬರೋದು. ಅವರ ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಬರ್ತಾರೆ ಪೂಜೆಗೆ ಹೇಳಿ. ಹಾಗೆ ಪ್ರತಿ ರಾತ್ರಿ ಒಂದೊಂದು ಜನ ಪೂಜೆಗೆ ಫಿಕ್ಸ್ ಇದ್ದಾರೆ, ಅವರ ಡ್ಯೂಟಿ ಅಂತ ಮಾಡಿ ಹೋಗ್ತಾರೆ. ಸೋಮವಾರ ಒಬ್ಬರು ರಮೇಶ್ ತಂತ್ರಿ ಹೇಳಿ, ಮಂಗಳವಾರ ಜಯದೇವ್ ಭಟ್ ಹೇಳಿ, ಬುಧವಾರ ಕೆರೆ ಗಣಪತಿ ಭಟ್ ಹೇಳಿ, ಗುರುವಾರ ದಿವಸ ನಾನು 32 ವರ್ಷ ಪೂಜೆ ಮಾಡಿದ್ದೇನೆ ದೇವಸ್ಥಾನದಲ್ಲಿ. ಶುಕ್ರವಾರ ದಿವಸ ವೆಂಕಟೇಶ್ ತಂತ್ರಿಯವರು ರಾತ್ರಿ, ಶನಿವಾರ ದಿವಸ ಮಂಜುನಾಥ್ ಭಟ್ ಹೇಳಿ, ಆದಿತ್ಯವಾರ ನೆಕ್ಸ್ಟ್ ಪರ್ಯಾಯ ಅರ್ಚಕ ಗೋಪಾಲಕೃಷ್ಣ ಜೋಶಿ ಹೇಳಿ ಅವರು ಮಾಡ್ತಾರೆ. ಅದು ಫಿಕ್ಸ್. ಆದ್ದರಿಂದ ಇಲ್ಲಿ ಪೂಜೆ ಒಂಥರ ಆಟೋಮೆಟಿಕ್ಕಾಗಿ ನಡೆದುಕೊಂಡು ಹೋಗ್ತದೆ, ಯಾವುದೇ ಕಷ್ಟ ಇಲ್ಲ ಇಲ್ಲಿ ಪೂಜೆಗೆ. ದೇವರು ಅಷ್ಟು ಒಳ್ಳೇದು ಮಾಡಿ ನಡೆಸಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮುಖ್ಯವಾಗಿ ಜೋಶಿ ಆ್ಯಂಡ್ ಪುರಾಣಿಕ್ ಮತ್ತು ತಂತ್ರಿ ಹೇಳಿದ್ದಾರೆ. ಅನಿಲ್ ಜೋಶಿ ಹೇಳಿ ಅವರು ಜೋಶಿರು, ರವೀಂದ್ರ ಪುರಾಣಿಕ್ ಹೇಳಿ ಪುರಾಣಿಕರು, ವಿಶ್ವನಾಥ್ ತಂತ್ರಿ ಹೇಳಿ ತಂತ್ರಿ. ಅವರಿಗೆ ವಿಶೇಷ ಸಂದರ್ಭದಲ್ಲಿ ಅವರು ಬರ್ತಾರೆ, ಯಾವುದೇ ವಿಶೇಷ ಬುದ್ಧಲೆ ಅವರು ಬರಲೇಬೇಕು. ಪ್ರಾರ್ಥನೆ ಎಲ್ಲ ಅವರು ಮಾಡೋದು. ಬೇರೆ ದಿವಸ ಪರ್ಯಾಯರ್ಚಕರದ್ದು ಇದು ಇರ್ತದೆ ಅಧಿಕಾರದ ವಿಶೇಷ ದಿವಸದಲ್ಲಿ ಅವರು ಬರಬೇಕು. ಮತ್ತು ಕಾಳಭೈರವ ಮೈದರ್ಶನ ಉಂಟು ಇಲ್ಲಿ. ತಿಂಗಳಿಗೆ 2 ಸಲ ದರ್ಶನ ಸೇವೆ ಉಂಟು. ಭಕ್ತ ಜನರಿಗೆ ಅಭಯ ಪ್ರದಾನ ಆಗ್ತದೆ. ಅದಕ್ಕೆ ವೈಕುಂಠ ಪ್ರಭು ಹೇಳಿ ಅವರಿಗೆ ಈ ಮೈದರ್ಶನ ಮಾಡ್ತಾರೆ. ಅವರ ಒಂದು 6 ವರ್ಷ ಅಮೇರಿಕಾದಲ್ಲಿದ್ದರು, ಸಾಫ್ಟ್ವೇರ್ ಇಂಜಿನಿಯರು, ಈಗ ಇನ್ಫೋಸಿಸ್ನಲ್ಲಿದ್ದಾರೆ. ಅವರದ್ದು ದರ್ಶನ ಸೇವೆ ಉಂಟು. ಇದು ಅವರ ಕುಟುಂಬದವರ ಹಿರಿಯರು ಮಾಡಿಕೊಂಡು ಬಂದದ್ದು. ಮಧ್ಯದಲ್ಲಿ ಅದು ನಿಂತೋಯ್ತು. ಮತ್ತು ಅವರು ಅದಕ್ಕೆ ಬೇಕಾದ ಎಲ್ಲ ಅವರ ಪ್ರಶ್ನೆ ಮಾರ್ಗದಲ್ಲಿ ಬಂದ ಎಲ್ಲ ಪರಿಹಾರ ಮಾಡಿದರು. ಪ್ರೇತೋದ್ಧಾರ, ನಾಗಪ್ರತಿಷ್ಠೆ, ಆಶ್ಲೇಷ ಬಲಿ ಎಲ್ಲ ಮಾಡುವಾಗ ಅವರು ಹೇಳಿದರು, ಲಾಸ್ಟಿಗೆ ನಿಮ್ಮಲ್ಲಿ ಯಾರಿಗೆ ಒಬ್ಬರಿಗೆ ಮೈ ಮೇಲೆ ಕಾಳಭೈರವ ದೇವರ ದರ್ಶನ ಬರ್ತದೆ ಹೇಳಿ. ಹಾಗೆ ಆಶ್ಲೇಷ ಬಲಿಯ ನಾಗಪ್ರತಿಷ್ಠೆ ಎಲ್ಲ ಆದಮೇಲೆ ಸಡನ್ನಾಗಿ ಈ ಒಂದು ಸಾಫ್ಟ್ವೇರ್ ಇಂಜಿನ್ ಇದ್ದರು, ಅವರಿಗೆ ದೇವರು ಮೈ ಮೇಲೆ ಬಂದರು. ಈಗ ಅವರು ದರ್ಶನ ಸೇವೆಯನ್ನು ನಡೆಸ್ತಾ ಇದ್ದಾರೆ ತಿಂಗಳಿಗೆ 2 ಸಲ. ಅದು ಆಫೀಸಿಗೆ ಫೋನ್ ಮಾಡಿ ಕೇಳಿದರೆ ಅವರೊಂದು ಹೆಸರು ಬರ್ಕೊಳ್ತಾರೆ. ಯಾವುದೇ ಒಂದು ಮಾಹಿತಿ ಸೇವೆ ಬಗ್ಗೆ ಆಫೀಸಿಗೆ ಜನರು ಕಾಂಟ್ಯಾಕ್ಟ್, ಅದು ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆಗೆ, ಸಂಜೆ 6ರಿಂದ ರಾತ್ರಿ 8:30 ಒಳಗೆ ಆಫೀಸು ಓಪನ್ ಇರ್ತದೆ. ಮುಖ್ಯವಾಗಿ ಇಲ್ಲಿ ಪವಮಾನ ಸೇವೆ ಅಂತ ಉಂಟು. ಅದರಲ್ಲಿ ಹಣ್ಣು ಕಾಯಿ ಮತ್ತು 2 ನೈವೇದ್ಯದ ಪ್ರಸಾದ ಸಿಗ್ತದೆ, ತೀರ್ಥದ ಬಾಟ್ಲಿ. ಇದಕ್ಕೆ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮತ್ತು ಹೂವಿನ ಪೂಜೆ ಸೇವೆ ಮಧ್ಯಾಹ್ನ ಮತ್ತು ರಾತ್ರಿ ಮಾತ್ರ. ಅದು ಎಷ್ಟು ದುಡ್ಡು, 500 ರೂಪಾಯಿಂದ ಶುರುವಾಗಿ ಎಷ್ಟು ದುಡ್ಡಿನಲ್ಲಿ ಹೂವಿನ ಪೂಜೆ ಸೇವೆ ಮಾಡ್ಬೋದು. ಹರಕೆ ಹೊತ್ತವರು ಹೇಳ್ತಾರೆ ಮಿನಿಮಮ್ 500 ರೂಪಾಯಿ. ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಜಾಸ್ತಿ ಐಟಮ್ ಎಲ್ಲ ಮಾಡ್ತಾರೆ. ರಾತ್ರಿ ಪೂಜೆ, ವಿಶೇಷ ಪೂಜೆಯಲ್ಲಿ ಎಲ್ಲರಿಗೆ ಪ್ರಸಾದ ಎಲ್ಲ ವಿತರಣೆ ಆಗ್ತದೆ.